ನಮಸ್ಕಾರ ಚಾಂಪಿಯನ್ಸ್, ನಾನು ನಿಮ್ಮ ರಾಹುಲ್ ಪ್ರೊಡ್ಯೂಸರ್ ಸಿಂಪ್ಲಿಫೈಡ್ ಮೈಂಡ್ಸಿಂದ. ಈ ವಿಡಿಯೋಲಿ ಬಯಾಲಜಿ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಚಾಪ್ಟರ್ ವೈಸ್ ನೋಡ್ಕೊತಾ ಹೋಗೋಣ. ಬಯಾಲಜಿ ಇಲ್ಲಿ ನಾನು ನಿಮಗೆ ಕ್ವಶನು ಇದೆ, ಸೊಲ್ಯೂಷನು ಇದೆ. ಬರೀ ಕನ್ನಡ ಇಂಗ್ಲೀಷ್ ಅನ್ಕೋಬೇಡ್ರಿ, ಕನ್ನಡನೂ ಇದೆ. ಓಕೆ, ಸೊ ಆ್ಯಂಡ್ ಬಯಾಲಜಿ ಫಿಸಿಕ್ಸ್ ಏನಿದೆ ನಿಮಗೆ ಟೆಕ್ಸ್ಟ್ ಬುಕ್ ಮಿಡಲಿಂದ ಕೇಳೋದು ತುಂಬ ಕಮ್ಮಿ. ಅಂದರೆ ಆ ಥರ ಪಾಯಿಂಟ್ಸು ತುಂಬ ಜಾಸ್ತಿ ಇಲ್ಲ. ಇದೆ, ಇಲ್ಲ ಅಂತಲ್ಲ, ಬಟ್ ಯು ಕ್ಯಾನ್ ಪ್ರೆಡಿಕ್ಟ್. ಇಲ್ಲಾಂದ್ರೆ ತಲೆ ಕೆಡಿಸ್ಕೊಬಿಡ್ರಿ, ನಾನು ಹೇಳ್ತೀನಿ. ಬಟ್ ಕೆಮಿಸ್ಟ್ರಿ ಓಕೆ ಟು ಸಮ್ ಎಕ್ಸ್ಟೆಂಟ್, ಫಿಸಿಕ್ಸ್ ಆದಮೇಲೆ ನೆಕ್ಸ್ಟ್ ಕೆಮಿಸ್ಟ್ರಿ ಒಂದು ಸ್ವಲ್ಪ ಕಮ್ಮಿ. ಬಟ್ ಬಯಾಲಜಿ ಏನಿದೆ ಟೆಕ್ಸ್ಟ್ ಬುಕ್ ಓದಲೇಬೇಕು. ಆ್ಯಂಡ್ ಎಸ್ಪೆಷಲಿ ನಿಮಗೆ ಡಯಾಗ್ರಾಮ್ಸ್ ಏನಿದೆ, ಸೊ ಡಯಾಗ್ರಾಮ್ಸ್ ನೋಡ್ಕೋಬೇಕು. ಬಿಕಾಸ್ ಆ ಡಯಾಗ್ರಾಮ್ ಕೊಟ್ಟು ಎಕ್ಸ್ ಅಂದರೆ ಏನು, ವೈ ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ABC ಅಂತ ಲೇಬಲಿಂಗ್ ಮಾಡಿ ಏನು ಅಂತ ಕೇಳ್ಬೋದು. ಸೊ ನೋಡೋಣ, ಕೆಲವೊಂದು ವೀಡಿಯೋಸ್ ಏನಿದೆ ಡಿಸ್ಕ್ರಿಪ್ಷನಲ್ಲಿದೆ, ಸೊ ಚೆಕ್ ಮಾಡಿರಿ. ಓಕೆ, ಒಂದೊಂದೇ ನೋಡ್ಕೊಂಡು ಹೋಗೋಣ. ಒಂದೇ ಸಲ ಮೇಲ್ ಜಿಗಿತೀನಿ ಅಂದರೆ ಆಗಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಚಿಂತೆ ಮಾಡಬೇಡ್ರಿ, ಆರಾಮಿರಿ. ದೇರ್ ಇಸ್ ಸ್ಟಿಲ್ ಟೈಮ್, ರಿಲ್ಯಾಕ್ಸ್. ಓಕೆ, ಸೊ ಏನಿದೆ, ಹೌ ಡಸ್ ಲಿಂಫ್ ಡಿಫರ್ ಫ್ರಮ್ ಬ್ಲಡ್? ಸೊ ಬ್ಲಡ್ಗೂ ಲಿಂಫ್ಗೂ ಡಿಫ್ರೆನ್ಸ್ ಏನು? ಸೊ ಇದನ್ನೇ ಡಿಫ್ರೆನ್ಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಲಿಂಫ್ ಅಂತ ಕೇಳಿದ್ರು ಪಾಯಿಂಟ್ಸ್ ನಿಮಗಿಲ್ಲಿದೆ. ಓಕೆ, ಸೊ ಬ್ಲಡ್ ರೆಡ್ ಕಲರ್ ಇರುತ್ತೆ, ಲಿಂಫು ಕಲರ್ಲೆಸ್ ಇರುತ್ತೆ ಆ್ಯಂಡ್ ಕಂಟೈನ್ಸ್ ಲೆಸ್ ಪ್ರೋಟೀನ್. ಒಂದು ಡಿಫ್ರೆನ್ಸ್ ಆಯಿತಾ. ನೆಕ್ಸ್ಟು, ಸೊ ಫಂಕ್ಷನ್ಸ್ ಆಫ್ ಲಿಂಫ್ ಏನಿದೆ, ಕ್ಯಾರೀಸ್ ಡೈಜೆಸ್ಟೆಡ್ ಆ್ಯಂಡ್ ಅಬ್ಸರ್ವ್ ಫ್ಯಾಟ್ ಫ್ರಮ್ ದ ಇಂಟೆಸ್ಟೈನ್. ಸೊ ಇಂಟೆಸ್ಟೈನಿಂದ ಕ್ಯಾರಿ ಮಾಡುತ್ತೆ. ಸೊ ಎಕ್ಸೆಸ್ ಫ್ಲೂಯಿಡ್ ಏನಿರುತ್ತೆ ಎಕ್ಸ್ಟ್ರಾ ಸೆಲ್ಲರ್ ಸ್ಪೇಸಿಂದ ಬ್ಯಾಕ್ ಟು ದ ಬ್ಲಡ್. ಸೊ ಎಕ್ಸೆಸ್ ಫ್ಲೂಯಿಡ್ ಫ್ರಮ್ ಎಕ್ಸ್ಟ್ರಾ ಸೆಲ್ಲರ್ ಸ್ಪೇಸ್ ಬ್ಯಾಕ್ ಟು ದ ಬ್ಲಡ್. ಓಕೆ, ಇದೇ ರೀತಿ ಏನೋ ದುಗ್ಧ ರಸವು ರಕ್ತಕ್ಕಿಂತ ಹೇಗೆ ಭಿನ್ನವಾಗಿದೆ? ಸೊ ರಕ್ತ ಕೆಂಪಾಗಿರುತ್ತದೆ ಮತ್ತು ಏನೋ ದುಗ್ಧ ರಸ ಬಣ್ಣರಹಿತವಾಗಿರುತ್ತದೆ. ಸೊ ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ. ಯಾವುದು? ದುಗ್ಧರಸ. ಅದೇ ಜೀವಕೋಶದ ಹೊರಗಿನ ಅಧಿಕ ದ್ರವ ಪದಾರ್ಥಗಳನ್ನು ಮರಳಿ ರಕ್ತಕ್ಕೆ ಹರಿಸುತ್ತದೆ. ಯಾವುದು? ದುಗ್ಧರಸ. ಓಕೆ, ಡಿಫ್ರೆನ್ಸ್. ಡಿಫ್ರೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಡಿಫ್ರೆನ್ಸ್ ಏನಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ಡಿಫ್ರೆನ್ಸ್ ನೋಡೋಂಗಿದ್ರೆ ಏರೋಬಿಕ್ ರೆಸ್ಪಿರೇಷನ್ ಆ್ಯಂಡ್ ಆ್ಯನರೋಬಿಕ್ ರೆಸ್ಪಿರೇಷನ್ ಇದೊಂದೇ ಅಲ್ಲ, ದೆರ್ ಆರ್ ಅದರ್ ಡಿಫ್ರೆನ್ಸಸ್. ನಿಮ್ಗೆ ಇನ್ನೂ ಬೇರೆ ಬೇರೆ ಡಿಫ್ರೆನ್ಸಸ್ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಸೊ ಯಾವ ಡಿಫ್ರೆನ್ಸು? ಓಕೆ, ಸೊ ವಾಟ್ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ಇನ್ ದ ಫಸ್ಟ್ ಸ್ಟೆಪ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಸೈಟೋಪ್ಲಾಸಮ್ ಡ್ಯೂರಿಂಗ್ ರೆಸ್ಪಿರೇಷನ್ ಇನ್ ಆ್ಯನಿಮಲ್ಸ್? ಸೊ ಫಸ್ಟ್ ವಾಟ್ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ಇನ್ ದ ಫಸ್ಟ್ ಸ್ಟೆಪ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಸೈಟೋಪ್ಲಾಸಮ್ ಡ್ಯೂರಿಂಗ್ ದ ರೆಸ್ಪಿರೇಷನ್ ಇನ್ ಆ್ಯನಿಮಲ್ಸ್? ಸೊ ಗ್ಲೂಕೋಸ್ 6 ಕಾರ್ಬನ್ ಇರೋದೇನಾಗುತ್ತೆ 3 ಕಾರ್ಬನ್ ಮಾಲಿಕ್ಯೂಲ್ಸ್ ಪೈರುವೇಟ್. ಐ ಆಮ್ ರಿಪೀಟಿಂಗ್ ಒನ್ಸ್ ಅಗೇನ್, ನಾನು ಹಿಂದೆನೂ ಹೇಳಿದ್ದೆ. ಸೊ ಒಂದು ಫ್ಲೋ ಚಾರ್ಟ್ ಇದೆ. ಸೊ ಫ್ಲೋ ಚಾರ್ಟ್ ಅಂದರೆ ಅಗೇನ್, ಸೊ ನಿಮಗಿಲ್ಲಿ ಗ್ಲೂಕೋಸ್ ಇರುತ್ತೆ. ಸೊ ಗ್ಲೂಕೋಸು ಬ್ರೇಕ್ ಡೌನ್ ಆಗುತ್ತೆ. ಸೊ ಎಲ್ಲಿ ಬ್ರೇಕ್ ಡೌನ್ ಆಗುತ್ತೆ? ಪೈರುವೇಟ್ ಆಗಿ. ಸೊ ಪೈರುವೇಟ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಮತ್ತು ಇಲ್ಲಿ 3 ಡಿಫ್ರೆಂಟ್ ಸ್ಟೆಪ್ಸು: ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಲಿಮಿಟೆಡ್ ಸಪ್ಲೈ ಆಫ್ ಆಕ್ಸಿಜನ್, ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಎಲ್ಲೆಲ್ಲಿ ಏನೇನು, ವಾಟ್ ಆರ್ ದ ಎಂಡ್ ಪ್ರಾಡಕ್ಟ್ಸ್, ಸೊ ನಂಬರ್ ಆಫ್ ಕಾರ್ಬನ್ಸ್ ಏನು. ಸೊ ಗ್ಲೂಕೋಸ್ ಇಲ್ಲಿ 6 ಕಾರ್ಬನ್ನು 3 ಕಾರ್ಬನ್ನು. ನೆಕ್ಸ್ಟ್ ಇಲ್ಲಿ ಹಂಗೆ ಬೇರೆ ಬೇರೆ 1 2, ಸೊ ಆ ಥರ ಬೇರೆ ಬೇರೆ ಕಾರ್ಬನ್ಸು. ಸೊ ಎಲ್ಲಿ ಯಾವ ಪ್ಲೇಸಲ್ಲಿ ಏನೇನಾಗುತ್ತೆ ಸೊ ನೋಡ್ಕೊಳ್ಳಿ. ದಿಸ್ ಪರ್ಟಿಕ್ಯುಲರ್ ಥಿಂಗ್ ಈಸ್ ಇಂಪಾರ್ಟೆಂಟ್. ಸೊ ಅದೊಂದು ನಿಮ್ಮ ತಲೆಯಲ್ಲಿತ್ತು ಅಂದರೆ ಸೊ ಬೇಸ್ಡ್ ಆನ್ ದ ಕ್ವಶನ್ಸ್ ನೀವು ಹೆಂಗೆ ಕೇಳಿದ್ರು ಆನ್ಸರ್ ಮಾಡೋಂಗಿರ್ತೀರ. ಓಕೆ, ಸೊ ಈಗ ಏರೋಬಿಕ್ ರೆಸ್ಪಿರೇಷನು, ಅನಾರೋಬಿಕ್ ರೆಸ್ಪಿರೇಷನು. ಸೊ ಏರೋಬಿಕ್ ರೆಸ್ಪಿರೇಷನ್ ಎಲ್ಲ ಆಗುತ್ತೆ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅನಾರೋಬಿಕ್ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸೊ ಜಾಸ್ತಿ ಎನರ್ಜಿ, ಕಮ್ಮಿ ಎನರ್ಜಿ. ಸೊ ಏನು ಪ್ರೊಡ್ಯೂಸ್ ಮಾಡ್ತೆ? ಕಾರ್ಬನ್ ಡೈಆಕ್ಸೈಡು, ವಾಟರ್, ಎನರ್ಜಿ. ಸೊ ಇಲ್ಲಿ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎನರ್ಜಿ. ಸೊ ಎಥೆನಾಲ್ ಇಸ್ 2 ಕಾರ್ಬನ್. ಹೇಳಿದ್ನಲ್ಲ, 1 ಕಾರ್ಬನ್ 2 ಕಾರ್ಬನ್ ಆ ಥರ ಎಷ್ಟೆಷ್ಟು ಕಾರ್ಬನ್ ರಿಲೀಸ್ ಆಗುತ್ತೆ. ಸೊ 6 ಕಾರ್ಬನ್ ಅಣುವಾದ ಗ್ಲೂಕೋಸ್ 3 ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ವಿಭಜಿಸುತ್ತದೆ. ಸೊ ಪ್ರೋಸೆಸ್ ಏನು? ಸೊ ವಾಯುವಿಕೆ ಮತ್ತು ಅವಾಯುವಿಕೆ ಉಸಿರಾಟ. ಸೊ ವಾಯುವಿಕೆಯಲ್ಲಿ ಆಮ್ಲಜನಕ ಬೇಕು, ಇಲ್ಲಿ ಅನುಪಸ್ಥಿತಿ. ಆಮ್ಲಜನಕದ ಅನುಪಸ್ಥಿತಿ. ಸೊ ಬಿಡುಗಡೆಯಾಗುವ ಶಕ್ತಿ ಅಧಿಕ, ಇಲ್ಲಿ ಶಕ್ತಿ ಏನಿರುತ್ತೆ ಕಮ್ಮಿ ಇರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಎಥೆನಾಲ್. ಓಕೆ, ನೆಕ್ಸ್ಟು ಬ್ಲಡ್ ಸರ್ಕ್ಯುಲೇಷನ್ ಇನ್ ದ ಮ್ಯಾಮಲ್ಸ್ ಇಸ್ ಗಿವನ್. ಓಕೆ, ನೇಮ್ ದ ಬ್ಲಡ್ ವೆಸಲ್ಸ್ ಎಕ್ಸ್ ಆ್ಯಂಡ್ ವೈ. ಹೇಳಿದ್ನಲ್ಲ, ಸೊ ಈ ಥರ ಎಕ್ಸ್ ವೈ ಅಂತ ಕೇಳ್ಬೋದು, ABCD ಅಂತ ಕೇಳ್ಬೋದು. ಸೊ ಎಲ್ಲ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್. ಓಕೆ, ಸೊ ಎಕ್ಸ್ ಏನಿದೆ, ಸೊ ಹಾರ್ಟಿಂದ
ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಹೋಗ್ತಿದೆ, ಇಲ್ಲಿ ಡಿಫ್ರೆಂಟ್ ಪಾರ್ಟ್ ಆಫ್ ದ ಬಾಡಿಯಿಂದ ಮತ್ತು ಹಾರ್ಟಿಗೆ ಹೋಗ್ತಿದೆ. ಸೊ ಎಕ್ಸ್ ಅಂದರೆ ಆರ್ಟ್ರಿ, ವೈ ಅಂದರೆ ವೇನ್. ಅದೇ ಇಲ್ಲಿ ಹಾರ್ಟಿಂದ ಲಂಗ್ಸಿಗೆ ಹೋಗೋದು ಪಲ್ಮನರಿ ಆರ್ಟರಿ. ದಿಸ್ ಇಸ್ ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ದಿಸ್ ಇಸ್ ಆಕ್ಸಿಜನೇಟೆಡ್ ಬ್ಲಡ್. ಸೊ ಇದು ಆಕ್ಸಿಜನೇಟೆಡು, ಇದು ಡಿಆಕ್ಸಿಜನೇಟೆಡು. ಓಕೆ, ಸೊ ಪಲ್ಮನರಿ ಆರ್ಟ್ರಿ, ಪಲ್ಮನರಿ ವೈನ್ಸ್ ಡಿಫ್ರೆನ್ಸ್ ಗೊತ್ತಿರಲಿ. ಆರ್ಟ್ರಿ ವೈನ್ಸ್ ಅಲ್ಲ, ಅಂದರೆ ಆಪೋಸಿಟ್ ಇರುತ್ತೆ, ಸೊ ಕನ್ಫ್ಯೂಸ್ ಆಗಬೇಡ್ರಿ. ವೆಚ್ ಬ್ಲಡ್ ವೆಸಲ್ಸ್ ಹ್ಯಾಸ್ ವಾಲ್ಸ್. ಸೊ ವಾಲ್ಸಲ್ಲಿ ಯಾವುದ್ರಲ್ಲಿರುತ್ತೆ? ವೆಯ್ನ್ಸಲ್ಲಿ, ಬಿಕಾಸ್ ಬ್ಲಡ್ ವಾಪಸ್ ಬರದೇ ಇರಲಿ ಅಂತ. ಓಕೆ, ಸೊ ನೆಕ್ಸ್ಟು ರಕ್ತನಾಳ ಎಕ್ಸ್ ಮತ್ತು ವೈ ಯಾವುದು? ಸೊ ಎಕ್ಸ್ ಯಾವುದು? ಅಪಧಮನಿ. ಸೊ ಅಭಿಧಮನಿ. ಸೊ ಯಾವುದು? ಡಯಾಗ್ರಾಮ್ಸ್ ಗೊತ್ತಿರಲಿ. ಓಕೆ, ಸೊ ಅಭಿಧಮನಿಯ ಕವಾಟಗಳನ್ನು ಹೊಂದಿವೆ. ಸೊ ಕವಾಟ ಯಾಕೆ? ಬ್ಲಡ್ ವಾಪಸ್ ಬರದೇ ಇರಲಿ, ರಕ್ತ ವಾಪಸ್ ಬರದೇ ಇರಲಿ ಅಂತ. ಓಕೆನಾ? ಸೊ ಕಿಡ್ನಿ, ಡ್ರಾ ದ ಡಯಾಗ್ರಾಮ್ ಟು ಶೋ ದ ಸ್ಟ್ರಕ್ಚರ್ ಆಫ್ ಕಿಡ್ನಿ ಇನ್ ದ ಎಕ್ಸ್ಕ್ರೀಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಕೇಳ್ಬೋದು, ಕೇಳಿದ್ದಾರೆ, ಕೇಳಬಾರ್ದು ಅಂತ ಏನಿಲ್ಲ. ಸೊ ಇದೇ ಕೇಳಬೇಕು ಅಂತ ಇಲ್ಲ. ಇನ್ ಕೇಸ್ ವರ್ಸ್ಟ್ ಕೇಸ್ ನಾ ಹೇಳ್ತಾ ಇರೋದು, ವರ್ಸ್ಟ್ ಕೇಸ್. ಓಕೆ, ಕೇಳೋ ಚಾನ್ಸಸ್ ಕಮ್ಮಿ, ಬಟ್ ಕೇಳಿದ್ದಾರೆ ಹಿಂದೆ. ಓಕೆನಾ? ನೆಕ್ಸ್ಟು ಫಾರ್ಮೇಷನ್ ಆಫ್ ಯೂರಿನ್ ಇನ್ ನೆಫ್ರಾನ್ಸ್. ಸೊ ಯೂರಿನ್ ಅಂದರೆ ನೆಫ್ರಾನ್ಸಲ್ಲಿ ಯೂರಿನ್ ಫಾರ್ಮೇಷನ್ ಹೆಂಗಾಗತ್ತೆ? ಸೊ ಹೆಂಗಾಗತ್ತೆ? ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಎ ಕಿಡ್ನಿ. ಫಸ್ಟ್ ಬರೀರಿ, ಇಟ್ ಇಸ್ ಅ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ. ಕಿಡ್ನಿದು ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್. ಓಕೆ, ನೆಕ್ಸ್ಟು ಸೊ ಇದು ಥಿನ್ ವಾಲ್ಡ್ ಕೆಪಿಲರೀಸ್ ಇರುತ್ತೆ. ಸೊ ಫಿಲ್ಟ್ರೇಷನ್ ಯೂನಿಟ್ಸು. ಸೊ ಕೆಪಿಲರಿ ಯೂನಿಟ್ಸ್ ಆರ್ ದ ಫಿಲ್ಟ್ರೇಷನ್ ಯೂನಿಟ್ಸ್ ಇನ್ ಕಿಡ್ನಿ. ನೆಕ್ಸ್ಟು ಸೊ ಈಚ್ capillary clusters in the kidney associated with cup-shaped structure of nephron and takes part in the filtration of blood. ಸೊ cup-shaped ಯಾವುದು? ಬೌಮನ್ಸ್ ಕ್ಯಾಪ್ಸ್ಯೂಲ್. ಅದು ಬರೀತೀರಾ ಅಂದರೆ ಬರೀರಿ. ಸೊ ಇನ್ ದಿಸ್ ಸ್ಟೇಜ್ ಸಮ್ ಸಬ್ಸ್ಟೆನ್ಸಸ್ ಇನ್ ದ ಇನಿಷಿಯಲ್ ಫಿಲ್ಟ್ರೇಟ್ ಸಚ್ ಆಸ್ ಗ್ಲೂಕೋಸ್, ಅಮೈನೋ ಆಸಿಡ್, ಸಾಲ್ಟ್ಸ್, ವಾಟರ್ ಆರ್ ಸೆಲೆಕ್ಟಿವ್ಲಿ ರೀಅಬ್ಸರ್ವ್ಡ್. ಸೊ ಕೆಲವೊಂದು, ಎಲ್ಲ ಅಲ್ಲ, ಕೆಲವೊಂದು ಏನಾಗುತ್ತೆ? ಸೆಲೆಕ್ಟಿವ್ ಆಗಿ ರೀಅಬ್ಸರ್ವ್ ಆಗುತ್ತೆ. ಸೊ ಬೇಡದೇ ಇರೋದು ಹೋಗುತ್ತೆ, ರೀಅಬ್ಸರ್ಪ್ಷನ್ ಆಗುತ್ತೆ. ನಾಟ್ ಎವ್ರಿಥಿಂಗ್, ಕೆಲವೊಂದು. ಯಾವುದ್ಯಾವುದು ಅಂತ ಬರೀರಿ. ಸೊ ದ ಲಿಕ್ವಿಡ್ ಬೈ ಪ್ರಾಡಕ್ಟ್ ದಟ್ ಫಾರ್ಮ್ಸ್ ಆಫ್ಟರ್ ದಿಸ್ ಪ್ರೊಸೆಸ್ ಇಸ್ ಯೂರಿನ್. ಇದೆಲ್ಲ ಆದಮೇಲೆ ಏನು ಉಳಿದಿರುತ್ತೆ? ದಟ್ ಈಸ್ ಯೂರಿನ್. ಓಕೆ, ನೆಕ್ಸ್ಟು ಹೌ ಫುಡ್ ಆ್ಯಂಡ್ ಮೆಟೀರಿಯಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಇನ್ ಹೈಯರ್ ಪ್ಲ್ಯಾಂಟ್ಸ್. ಹೈಯರ್ ಪ್ಲ್ಯಾಂಟ್ಸಲ್ಲಿ, ಲೋವರ್ ಪ್ಲ್ಯಾಂಟ್ಸಲ್ಲಾದರೆ ನಿಮಗೆ ಆ ಡಿಫ್ರೆನ್ಸು, ಕಾನ್ಸಂಟ್ರೇಷನ್ ಡಿಫರೆನ್ಸ್ ಏನಿದೆ ದಟ್ ಈಸ್ ಸಫಿಷಿಯಂಟ್. ಯಾಕಂದರೆ ಚಿಕ್ಕದಿರುತ್ತೆ. ಸೊ ಕೆಳಗಿಂದ ಮೇಲೆ ಹೋಗೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಆ್ಯಂಡ್ ಆ ಕಾನ್ಸಂಟ್ರೇಷನ್ ಡಿಫ್ರೆನ್ಸ್ ಏನಿರುತ್ತೆ ಸಾಕಾಗತ್ತೆ. ಆದರೆ ಅದೇ ಹೈಯರ್ ಪ್ಲ್ಯಾಂಟ್ಸಲ್ಲಿ ಅದು ಸಾಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತೆಂಗಿನ ಗಿಡ ಬೆಸ್ಟ್ ಎಕ್ಸಾಂಪಲ್ ಅಂದರೆ ತೆಂಗು. ಸೊ ತೆಂಗು ನಿಮಗೆ ಎಲೆ ಜಾಸ್ತಿ ಇದ್ದಾಗ ಅಥವಾ ಎಲೆ ಹಸಿರಾಗಿದ್ದಾಗ ದಟ್ ಮೀನ್ಸ್ ಟ್ರಾನ್ಸ್ಪಿರೇಷನ್ ಜಾಸ್ತಿ ಆಗುತ್ತೆ. ಸೊ ನೀರು ಜಾಸ್ತಿ ಎಳ್ಕೊಳುತ್ತೆ. ಸೊ ಎಳ್ಕೊಂಡಾಗ ಎಲ್ಲಿಗೆ ಹೋಗುತ್ತೆ? ತೆಂಗಿನಕಾಯಿಗೆ ಹೋಗುತ್ತೆ. ಸೊ ಅದೇ ತೆಂಗಿನ ಮರದಲ್ಲಿ ಜಾಸ್ತಿ ಎಲೆ ಇಲ್ಲ ಅಂದಾಗ ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ಅಂದರೆ ನಿಮಗೂ ತೆಂಗು ಜಾಸ್ತಿ ಬಿಟ್ಟಿರಲ್ಲ. ಇಟ್ಸ್ ಒಂದಕ್ಕೊಂದು ರಿಲೇಷನ್. ಯಾಕಂದರೆ ನಿಮಗೆ ನೀರೇ ಬರ್ತಿಲ್ಲ. ಸೊ ಅದಕ್ಕೆ ಎಲೆ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಸೊ ಅದಕ್ಕೆ ಎಲೆ ಕಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅದಾಗದೇ ವಯಸ್ಸಾಯಿತು, ಉದುರೋಯ್ತು ಅಂದರೆ ಓಕೆ ಫೈನ್. ಸೊ ಫ್ಲೋಯಮ್ ಇಸ್ ಎ ಫುಡ್ ಕಂಡಕ್ಟಿಂಗ್ ಟಿಶ್ಯೂ. ಇಲ್ಲೇನು ಕೇಳಿರೋದು? ಫುಡ್ ಮೆಟೀರಿಯಲ್ಸ್ ಅಲ್ಲ, ನಾನೇನಕ್ಕೆ ನೀರು ಹೇಳಿದೆ? ಓಕೆ, ಎಕ್ಸ್ಟ್ರಾ ಪಾಯಿಂಟ್ ಅಂದ್ಕೊಡ್ರಿ. ಸೊ ಫ್ಲೋಯಮ್ ಏನು? ಫುಡ್ ಕನೆಕ್ಟಿಂಗ್ ಟಿಶ್ಯೂ. ಸೊ ಫ್ಲೋಯಮ್ ಏನು ಮಾಡಿರುತ್ತೆ? ಸಾಲ್ಯುಬಲ್ ಪ್ರಾಡಕ್ಟ್ಸ್ ಆಫ್ ಫೋಟೋಸಿಂಥಸಿಸ್, ಅಮೈನೋ ಆಸಿಡ್ಸ್ ಆ್ಯಂಡ್ ಅದರ್ ಸಬ್ಸ್ಟೆನ್ಸ್ ಫ್ರಮ್ ಲೀವ್ಸ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಸೊ ಗೊತ್ತಿರೋದೆ. ಸೊ ಟ್ರಾನ್ಸ್ಲೊಕೇಶನ್ ಟೇಕ್ಸ್ ಪ್ಲೇಸ್ ಇನ್ ದ ಸೀವ್ ಟ್ಯೂಬ್ಸ್ ವಿತ್ ದ ಹೆಲ್ಪ್ ಆಫ್ ಕಂಪ್ಯಾನಿಯನ್ ಸೆಲ್. ಸೊ ಅಡ್ಜಸೆಂಟ್ ಕಂಪ್ಯಾನಿಯನ್ ಸೆಲ್. ಸೊ ಸೀವ್ ಟ್ಯೂಬ್ ಏನಿರುತ್ತೆ ಅಡ್ಜಸೆಂಟ್ ಕಂಪ್ಯಾನಿಯನ್ ಸೆಲ್ ಥ್ರೂ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. both in upward and downward direction. So osmotic pressure helps to move the materials from phloem to other tissues having low concentration. So ಏನಿದು osmotic pressure. So points are very important, very important. ಈಗ ನೀವು ಸೀವ್ ಟ್ಯೂಬ್ಸ್ ವಿತ್ ದ ಹೆಲ್ಪ್ ಆಫ್ ಕಂಪ್ಯಾನಿಯನ್ ಸೆಲ್ ಅಂತ ಬರೀದೇ ಇದ್ರೆ ಮಾರ್ಕ್ಸ್ ಕಷ್ಟ, ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಬಯಾಲಜಿ ಏನಿದೆ ಪಾಯಿಂಟ್ಸು, ಕೀವರ್ಡ್ಸ್. Okay, so next the material transported by xylem tissue in the plants is xylem. Phloem ಹಿಂದೆ ನೋಡಿದ್ವಿ ಫುಡ್, xylem ಏನು? ವಾಟರು. ಸೊ ಸಸ್ಯಗಳ xylem ಅಂಗಾಂಶದಿಂದ ಸಾಗಾಣಿಕೆಯಾಗುವ ವಸ್ತು ಯಾವುದು? ನೀರು. ಫ್ಲೋಯಮ್ ಯಾವುದು?
ಊಟ. ಓಕೆ, ಹೌ ಡಸ್ ಗ್ಲೂಕೋಸ್ ಕನ್ವರ್ಟ್ ಇಂಟು ಎನರ್ಜಿ ಮಾಲಿಕ್ಯೂಲ್ ಡ್ಯೂರಿಂಗ್ ಏರೋಬಿಕ್ ರೆಸ್ಪಿರೇಷನ್? ಹೇಳಿದ್ನಲ್ಲ, ಸೊ ಗ್ಲೂಕೋಸ್ 3 ಸ್ಟೆಪ್ಪು ಇಂಪಾರ್ಟೆಂಟ್. ವಾಟ್ ಈಸ್ ದ ರೋಲ್ ಆಫ್ ಅಲ್ವಿಯೋಲೈ ಇನ್ ದ ಪ್ರೊಸೆಸ್ ಆಫ್ ರೆಸ್ಪಿರೇಷನ್? ಸೊ ಅಲ್ವಿಯೋಲೈ, ಸೊ ಏನು ಅದ್ರ ಪ್ರೋಸೆಸ್ಸು? ದ ವಾಲ್ಸ್ ಆಫ್ ಅಲ್ವಿಯೋಲೈ ಕಂಟೈನ್ ನೆಟ್ವರ್ಕ್ ಆಫ್ ಬ್ಲಡ್ ವೆಸಲ್ಸ್ ಪ್ರೊವೈಡ್ ಎ ಸರ್ಫೇಸ್ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ಗ್ಯಾಸ್ ಎಕ್ಸ್ಚೇಂಜ್ಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವುದು? ಅಲ್ವಿಯೋಲೈ. ನೆಕ್ಸ್ಟ್, ಓಕೆ, ಸೈಟೋಪ್ಲಾಸಮ್ ಗ್ಲೂಕೋಸ್ ಹೇಳ್ತೀನಿ. ಸೊ ಸೈಟೋಪ್ಲಾಸಮಲ್ಲಿ ಏನಾಗುತ್ತೆ? ಗ್ಲೂಕೋಸ್ ಬ್ರೇಕ್ ಡೌನ್ ಆಗುತ್ತೆ ಪೈರುವೇಟ್ ಆಗಿ. ನೆಕ್ಸ್ಟು ಮೈಟೋಕಾಂಡ್ರಿಯಲ್ಲಿ ಏನಾಗುತ್ತೆ? ಪೈರುವೇಟ್ ಬ್ರೇಕ್ಸ್ ಡೌನ್ ಇಂಟು ಕಾರ್ಬನ್ ಡೈಆಕ್ಸೈಡ್, ಮೈಟೋಕಾಂಡ್ರಿಯಾ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಎನರ್ಜಿ ರಿಲೀಸ್ ಡ್ಯೂರಿಂಗ್ ದಿಸ್ ರೆಸ್ಪಿರೇಷನ್ ಯೂಸ್ ಟು ಸಿಂಥಸೈಸ್ ATP ಮಾಲಿಕ್ಯೂಲ್ಸ್. ಸೊ ವಾಟ್ ಈಸ್ ATP? ಅಡಿನೋಸೈನ್ ಟ್ರೈಫಾಸ್ಫೇಟ್, ವಿಚ್ ಇಸ್ ಕರೆನ್ಸಿ ಹೌಸ್ ಆಫ್ ದ ಸೆಲ್. ಸೊ ನಿಮಗೆ ಕರೆನ್ಸಿ ಸ್ಟೋರ್ ಆಗಿರುತ್ತೆ. ಸೊ ಗ್ಲೂಕೋಸ್ ಸೈಟೋಪ್ಲಾಸಮ್ ಪೈರುವೇಟ್ ಆಗುತ್ತೆ, ಪೈರುವೇಟು ಮೈಟೋಕಾಂಡ್ರಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಇಲ್ಲೇನು ಪೈರುವೇಟ್ ಏನು ಫಾಸ್ಫರಸ್ ಬಂದಿರುತ್ತೆ, ಸೊ ATP ಜೊತೆ ಆಗಿ ATP. ಸೊ ಇದು ಡೈಫಾಸ್ಫೇಟ್, ಇದು ಟ್ರೈಫಾಸ್ಫೇಟ್. ಸೊ 3 ಫಾಸ್ಫೇಟ್. ಸೊ ಇಲ್ಲಿ 2 ಇರುತ್ತೆ, 1 ಆ್ಯಡ್ ಆಗಿ 3 ಆಗುತ್ತೆ. ಸೊ ಸ್ಟೋರ್ ಆಗಿರುತ್ತೆ ಎನರ್ಜಿ. ಓಕೆ, ನೆಕ್ಸ್ಟು, ಸೊ ವಾಯುವಿಕೆ ಉಸಿರಾಟದಲ್ಲಿ ಗ್ಲೂಕೋಸ್ ಹೇಗೆ ಶಕ್ತಿ ಅನುಗುಣವಾಗಿ ಪರಿವರ್ತನೆ ಆಗುತ್ತದೆ? ಸೊ ಹೇಳಿದ್ನಲ್ಲ, ಸೊ ಮೈಟೋಕಾಂಡ್ರಿಯಾ ಇಂಪಾರ್ಟೆಂಟು. ಮೈಟೋಕಾಂಡ್ರಿಯಲ್ಲಿ ಪೈರುವೇಟ್ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟು ಮಾಡುತ್ತದೆ. ಸೊ ಉಸಿರಾಟ ಸಮಯದಲ್ಲಿ ಬಿಡುಗಡೆಯಾದ ಶಕ್ತಿಯನ್ನು ATP ಎಂಬ ಅಣುವನ್ನು ಸಂಶ್ಲೇಷಿಸಲು ಬಳಸಲಾಗುತ್ತದೆ. ಸೊ ಹೆಂಗೆ? ADP ಯೂಸ್ ಮಾಡಿಕೊಂಡು. ಸೊ ADPಗೆ ಫಾಸ್ಫರಸ್ ಹಾಕಿದಾಗ ಶಕ್ತಿ ಬೇಕು, ಸೊ ATP ಆಗುತ್ತೆ. ಸೊ ಶಕ್ತಿ ತೊಗೊಂಡೇನು ಮಾಡುತ್ತೆ? ಸ್ಟೋರ್ ಮಾಡಿ ಇಟ್ಕೊಳುತ್ತೆ. ಯಾವಾಗ ಬೇಕೋ ಯೂಸ್ ಮಾಡ್ಕೊಳೋದಕ್ಕೆ. ಓಕೆ, ಓಕೆ, ಇನ್ನೊಂದು ಬಿಟ್ನಾ? ಸೊ ವಾಟ್ ಆರ್ ದ ಡಿಫ್ರೆಂಟ್ ಎಕ್ಸ್ಕ್ರಿಟರಿ ಸ್ಟ್ರಾಟಜೀಸ್ ಫೌಂಡ್ ಇನ್ ಪ್ಲ್ಯಾಂಟ್ಸ್? ಸೊ ಏನೇನು ಡಿಫ್ರೆಂಟು? ಈಗ ನೀರು ಹೊರಗೆ ಹೋಗ್ಬೋದು, ಟ್ರಾನ್ಸ್ಪಿರೇಷನ್ನು, ಅಥವಾ ನಿಮಗೆ ಕಾರ್ಬನ್ ಡೈಆಕ್ಸೈಡ್, ಅದೊಂದು ಎಕ್ಸ್ಕ್ರಿಟರಿ ಪ್ರಾಡಕ್ಟೇ. ಅದ್ರ ಜೊತೆಗೆ ನಿಮಗೆ ಯಾವುದು ಎಲೆಗಳು ಉದುರ್ಬೋದು, ಆರ್ ಗಮ್ಸ್, ಎಲೆ ಅಂದರೆ ಈ ಕೆಲವೊಂದು ರಬ್ಬರ್ ಪ್ಲ್ಯಾಂಟಲ್ಲಿ ಗಮ್ಸ್ ಬರುತ್ತೆ. ಸೊ ಅದು ಒಂದು ಎಕ್ಸ್ಕ್ರಿಟರಿ ಪ್ರಾಡಕ್ಟೇ. ನೆಕ್ಸ್ಟು ಆ ಥರ ಬೇರೆ ಬೇರೆ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ ಇರುತ್ತೆ. ಆಕ್ಸಿಜನ್ ಬೆಸ್ಟ್ ಎಕ್ಸಾಂಪಲ್, ಆಕ್ಸಿಜನ್ ಎಕ್ಸ್ಕ್ರಿಟರಿ ಪ್ರಾಡಕ್ಟ್ ಅಂತ ತೊಗೋಬೋದು. ಸೊ ಸ್ಟೋರ್ಡ್ ಇನ್ ಸೆಲ್ಲರ್, ವೇಸ್ಟ್ ಪ್ರಾಡಕ್ಟ್ ಮೇ ಬಿ ಸ್ಟೋರ್ಡ್ ಇನ್ ಲೀವ್ಸು. ಸೊ ಸ್ಟೋರ್ಡ್ ಇನ್ ದ ರೆಸಿನ್ಸ್ ಗಮ್ಸು. ಸೊ ಕನ್ಸಿಸ್ಟಿಂಗ್ ಆಫ್ ಡೆಡ್ ಸೆಲ್ಸ್ ದಟ್ ದೇ ಲೂಸ್ ಸಮ್ ಪಾರ್ಟ್ಸು. ಸೊ ಪ್ಲಾಂಟ್ಸ್ ಆಲ್ಸೋ ಎಕ್ಸ್ಕ್ರೀಟ್ ಸಮ್ ವೇಸ್ಟ್ ಸಬ್ಸ್ಟೆನ್ಸ್ ಇನ್ ಟು ದ ಸಾಯಿಲ್ ಅರೌಂಡ್ ದೆಮ್. ಸೊ ಬೇರೆ ಬೇರೆ ಇದು ಇಷ್ಟು ಬರೋದ್ರಿ, ಅಥವಾ ಇಷ್ಟರಲ್ಲಿ ಅಟ್ಲೀಸ್ಟ್ ಒಂದು 3-4 ಆದರೂ ಬರೋದ್ರಿ, ಫುಲ್ ಮಾರ್ಕ್ಸ್. ಓಕೆನಾ? ಸೊ ಹೆಂಗೆ? ಹೆಚ್ಚಾದ ನೀರು ಸಸ್ಯಗಳ ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತದೆ. ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಗಳಲ್ಲಿ ಸಂಗ್ರಹವಾಗುತ್ತದೆ. ಸೊ ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಿ ಅವು ಉದುರಿ ಹೋಗುತ್ತದೆ. ಸೊ ಹಳೆಯ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ, ಗಮ್ಸು. ನೆಕ್ಸ್ಟು ಬೆಳೆಸಿ ಎಲೆಗಳ ಭಾಗಗಳನ್ನು ಕಳೆದುಕೊಳ್ಳುತ್ತದೆ. ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಹೊರ ಹಾಕುತ್ತದೆ. ಓಕೆ, ಮಣ್ಣಲ್ಲೂ. ಸೊ ಓಪನ್ ಸ್ಟೊಮ್ಯಾಟಾ, ಕ್ಲೋಸ್ ಸ್ಟೊಮ್ಯಾಟಾ ಕೇಳ್ಬೋದು. ಓಕೆನಾ? ಸೊ ಸಕ್ಷನ್ ಪ್ರೆಷರ್ ಇನ್ ಪ್ಲ್ಯಾಂಟ್ಸ್ ಈಸ್ ರಿಕ್ವೈರ್ಡ್ ಟು. ಸೊ ಏನಿಗೆ ಬೇಕು ಸಕ್ಷನ್? ನೀರನ್ನ ಹೇಳ್ಕೊಳೋದಕ್ಕೆ. ಟೇಕ್ ಅಪ್ ದ ವಾಟರ್ ಟು ಹೈಯೆಸ್ಟ್ ಪಾರ್ಟ್ಸ್. ಸೊ ಎತ್ತರ ಇದ್ದಷ್ಟು ಮೇಲ್ ತೊಗೊಂಡೋಗೋದಕ್ಕೆ ನಿಮಗೆ ಸಕ್ಷನ್ ಹೇಳ್ಕೋಬೇಕು. ಸೊ ಸಸ್ಯಗಳಲ್ಲಿ ಶೋಷಣ ಒತ್ತಡದ ಅಗತ್ಯವೆಂದರೆ ಏನಿಗೆ ಬೇಕು? ನೀರನ್ನು ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗಲು. ಸೊ ಎಷ್ಟು ಎತ್ತರಕ್ಕೆ ತೊಗೊಂಡೋಗ್ಬೇಕು ಅಷ್ಟು ತೊಗೊಂಡೋಗೋದಕ್ಕೆ ನಿಮ್ಗೇನು ಬೇಕು? ಸಕ್ಷನ್ ಬೇಕು. ಓಕೆನಾ? ಸೊ ಪೈರುವೇಟ್ ಏನಿರುತ್ತೆ? ಮಸಲ್ ಸೆಲ್ಸು. ಸೊ ಲ್ಯಾಕ್ ಆಫ್ ಆಕ್ಸಿಜನ್ ಇದ್ದಾಗ ಏನಾಗುತ್ತೆ ನಿಮಗೆ? ಎಕ್ಸು. ವಾಟ್ ಈಸ್ ಎಕ್ಸ್? ಲ್ಯಾಕ್ಟಿಕ್ ಆ್ಯಸಿಡ್. ಹೇಳಿದ್ನಲ್ಲ 3. ಆ 3 ಗೊತ್ತಾಯಿತು ಅಂದರೆ ನೋಡಿರಿ ಕ್ವಶನ್ಸ್ ಹೆಂಗೆ ಬರುತ್ತೆ. ಅದಕ್ಕೆ ನಾನು ಅದು 3 ಸ್ಟಾರ್ಟಿಂಗೇ ಇಂಪಾರ್ಟೆಂಟ್ ಅಂದಿದ್ದು. ಸೊ ಡಯಾಫ್ರಾಮ್ ಮೂಮೆಂಟ್ ಹೆಂಗಾಗತ್ತೆ? ಸಕ್ಕಿಂಗ್ ಏರ್ ಇನ್ ಟು ದ ಲಂಗ್ಸ್. ನೀವೇ ಫೀಲ್ ಮಾಡ್ಕೊಡ್ರಿ. ಡಯಾಫ್ರಾಮ್ ದೊಡ್ಡದಾಗತ್ತೆ, ಬಿಟ್ಟಾಗ ಸಣ್ಣದಾಗತ್ತೆ. ಒಳಗೆ ತೊಗೊತಿದ್ರೆ ಗಾಳಿ ಒಳಗೆ ಹೋಗ್ತಿದೆ, ಸೊ ಅದಕ್ಕೆ ಡಯಾಫ್ರಾಮ್ ದೊಡ್ಡದಾಗತ್ತೆ. ಬಿಟ್ಟಾಗ ಏನಾಗುತ್ತೆ? ಒಳಗೆ ಹೋಗುತ್ತೆ. ಸೊ ವೆನ್ ವಿ ಬ್ರೀತ್ ಇನ್, ರಿಬ್ಸ್ ಲಿಫ್ಟ್ ಅಪ್ ಆ್ಯಂಡ್ ಡಯಾಫ್ರಾಮ್ ಫ್ಲಾಟನ್ಸ್.
ಎಕ್ಸ್ಪ್ರೆಸ್ ಏನೋ ನೀವೇ ಫೀಲ್ ಮಾಡ್ಕೋಬೋದಲ್ಲ. ಸೊ ಚೆಸ್ಟ್ ಕ್ಯಾವಿಟಿ ಬಿಕಮ್ಸ್ ಲಾರ್ಜರ್, ದೊಡ್ಡದಾಗ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದಿಸ್ ಏರ್ ಇಸ್ ಸಕ್ಡ್ ಇನ್ ಟು ದ ಲಂಗ್ಸ್ ಆ್ಯಂಡ್ ಫಿಲ್ಸ್ ಎಕ್ಸ್ಪ್ಯಾಂಡ್ ದ ಅಲ್ವಿಯೋಲೈ. ಓಕೆ, ನೆಕ್ಸ್ಟು ವಪೆ ಮತ್ತು ಪಕ್ಕೆಲುಬುಗಳ ಚಲನೆಯ ಶ್ವಾಸಕೋಶಗಳೊಳಗೆ ಗಾಳಿ ಹೀರಲ್ಪಡುವುದಕ್ಕೆ ಹೇಗೆ ಸಹಾಯಕವಾಗುತ್ತದೆ? ಸೊ ಹೇಗೆ ಹೇಳಿದ್ನಲ್ಲ, ಫೀಲ್ ಮಾಡ್ಕೊಡ್ರಿ, ಆನ್ಸರ್ ಬರೀರಿ, ಅಷ್ಟೇ ಸಿಂಪಲ್. ನೀವೇ ಫೀಲ್ ಮಾಡ್ಕೊಂಡು ಆನ್ಸರ್ ಬರೀಬೋದು. ಓಕೆ, ಸೊ ರೈಟ್ ದ ಇವೆಂಟ್ಸ್ ದಟ್ ಅಕ್ಕರ್ ಡ್ಯೂರಿಂಗ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಸೊ ಏನೇನಾಗುತ್ತೆ, ಸೊ ಪಾಯಿಂಟ್ಸ್ ಏನಿದೆ, ಅಗೇನ್ ಇದು ಒಂದು ಆದಮೇಲೆ ಒಂದು ಆಗಬೇಕಾಗಿಲ್ಲ. ಸೊ ಫಸ್ಟ್ ಒಂದು ಆಗ್ಬೋದು, ಸೆಕೆಂಡ್ ಆಗ್ಬೋದು, ತರ್ಡ್ ಆಗ್ಬೋದು, ಅಥವಾ ಸೆಕೆಂಡ್ ಫಸ್ಟು, ತರ್ಡು, ಆಮೇಲೆ ಫಸ್ಟು. ಸೊ ಹೀಗೆ ಬೇರೆ ಬೇರೆ ಆಗ್ಬೋದು. ಸೊ ಇದೇ ಆರ್ಡ್ರಲ್ಲಿ ಬರಬೇಕು ಅಂತೆಲ್ಲ. ಸೊ ಟೆಕ್ಸ್ಟ್ ಬುಕ್ಕಲ್ಲೂ ಕೊಟ್ಟಿದ್ದಾರೆ. ಸೊ ಅಬ್ಸರ್ಪ್ಷನ್ ಆಗುತ್ತೆ, ಲೈಟ್ ತೊಗೊಳುತ್ತೆ. ಸೊ ಕನ್ವರ್ಷನ್ ಲೈಟ್ ಕೆಮಿಕಲ್ ಎನರ್ಜಿ, ಸ್ಪ್ಲಿಟಿಂಗ್ ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ ಹೈಡ್ರೋಜನ್ ಆಕ್ಸಿಜನ್ಗೆ. ನೆಕ್ಸ್ಟ್ ಏನಾಗುತ್ತೆ, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ ರಿಡಕ್ಷನ್. ಸೊ 3 ದಿಸ್ 3 ಡಿ ನಾಟ್ ಬಿ ಇನ್ ದ ಸೇಮ್ ಆರ್ಡರ್. ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಚೆಕ್ ಮಾಡಿರಿ. ಓಕೆ, ನೆಕ್ಸ್ಟ್ ಇನ್ ವಾಟ್ ಫಾರ್ಮ್ ದ ಕಾರ್ಬೋಹೈಡ್ರೇಟ್ಸ್ ನಾಟ್ ಯೂಸ್ಡ್ ಇಮಿಡಿಯೇಟ್ಲಿ ಆರ್ ಸ್ಟೋರ್ಡ್. ಸೊ ಹೆಂಗೆ, ಸ್ಟಾರ್ಚ್, ನಮಗೆ ಹೆಂಗೆ ATPನೋ ಅಲ್ಲಿ ಸ್ಟಾರ್ಚ್. ಓಕೆ, ಸೊ ನೆಕ್ಸ್ಟು ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ. ಸೊ ಸ್ಟೊಮ್ಯಾಟಾ ಏನು ಮಾಡುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ನೆಕ್ಸ್ಟ್ ಮೇಂಟೈನ್ ದ ವಾಟರ್ ಬ್ಯಾಲೆನ್ಸ್ ಇನ್ ದ ಪ್ಲಾಂಟ್ ಬಾಡಿ ಬೈ ಟ್ರಾನ್ಸ್ಪಿರೇಷನ್. ಸೊ ಎಷ್ಟು ಬೇಕೋ ಅಷ್ಟು. ಸೊ ನೀರು ಜಾಸ್ತಿ ಇತ್ತು ಅಂದರೆ ಹೊರಗಾಕತ್ತೆ, ನೀರು ಕಮ್ಮಿ ಇತ್ತು ಅಂದರೆ ಸ್ಟೊಮ್ಯಾಟನ್ ಏನು ಮಾಡುತ್ತೆ, ಕ್ಲೋಸ್ ಮಾಡ್ಕೊಳತ್ತೆ. ಸೊ ಪ್ಲ್ಯಾಂಟ್ಸ್ ಆರ್ ವೆರಿ ಇಂಟೆಲಿಜೆಂಟ್ ದ್ಯಾನ್ ಅಸ್. ನಾವು ಅನ್ಕೊತೀವಿ ನಮಗಿಂತ ಬೇರೆ ಬೇರೆ ಎಷ್ಟೋ ಇಂಟೆಲಿಜೆಂಟ್ ಇರುತ್ತೆ, ನಮಗೆ ಗೊತ್ತಿಲ್ಲ ಅಷ್ಟೇ, ಬಿಕಾಸ್ ವಿ ಆರ್ ನಾಟ್ ಇಂಟೆಲಿಜೆಂಟ್. ಹೌದೋ ಇಲ್ಲ? ಸೊ ದ್ವಿತೀಯ ಸಂಶ್ಲೇಷಣೆ ನಡೆಯುವಾಗ ಜರುಗುವ ಘಟನೆಗಳನ್ನು ಬರೆಯಿರಿ. ತಕ್ಷಣದಲ್ಲಿ ಬಳಕೆಯಾದ ಯಾಗದ ಕಾರ್ಬನ್ ಡೈಆಕ್ಸೈಡ್ಗಳು ಸಸ್ಯಗಳಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ? ಸೊ ಹೆಂಗೆ ದ್ವಿತೀಯ ಸಂಶ್ಲೇಷಣೆ ನಡೆಯುವಾಗ ಜರುಗುವ ಘಟನೆಗಳು? ಸೊ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಸೊ ಕ್ಲೋರೋಫಿಲ್ ಏನು ಮಾಡುತ್ತೆ, ಬೆಳಕಿನ ಶಕ್ತಿನ ಹೀರ್ಕೊಳುತ್ತೆ. ಸೊ ಆ ಶಕ್ತಿ ಹೀರ್ಕೊಂಡಿದ್ದು ರಾಸಾಯನಿಕ ಶಕ್ತಿಯ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಯಾಗುತ್ತದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಕಾರ್ಬೋಹೈಡ್ರೇಟ್ ಆಗಿ ವಿಭಜಿಸಲ್ಪಡುವುದು. ಸೊ ಇಲ್ಲಿ ಅಗೇನ್ ನಿಮಗೆ ಇನ್ನೊಂದು ಕ್ವಶನ್ ಕೇಳ್ಬೋದು, ನೈಟ್ ಟೈಮ್ಸ್, ರಾತ್ರಿ ಹೊತ್ತು ಇದೇ ಆಗತ್ತಾ? ಇಲ್ಲ. ಸೊ ಅದು ಎಕ್ಸಾಂಪಲ್ ಇದೆ, ಚೆಕ್ ಮಾಡಿರಿ. ನೈಟ್ ಟೈಮ್ಸ್ ಚೆಕ್ ಮಾಡಿರಿ. ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ ಇದೆ. ಎಲ್ಲಿ ಅಂತನಾ? ಡೆಸರ್ಟ್. ಯಾಕೆ ಅಂತನಾ? ನೀರು ಉಳಿಸ್ಕೊಳೋದಕ್ಕೆ. ಚೆಕ್ ಮಾಡಿರಿ ನೈಟ್ ಟೈಮಲ್ಲಿ ಏನಾಗುತ್ತೆ ಅಂತ. ಓಕೆ, ನೆಕ್ಸ್ಟು, ಸೊ ಅನಿಲಗಳು ವಿನಿಮಯ ಆಗಲು ಪತ್ರರಂಧ್ರಗಳು ಸಹಾಯ ಮಾಡುತ್ತದೆ. ಸೊ ಬಾಷ್ಪ ವಿಸರ್ಜನೆಯಿಂದ ಸಸ್ಯ ದೇಹದಲ್ಲಿ ನೀರಿನ ಸಮತೋಲನವನ್ನು ನಿರ್ವಹಿಸುತ್ತದೆ. ಓಕೆ, ಸೊ ಎಕ್ಸ್ಕ್ರೀಷನ್ ಅಂದರೆ ಏನು? ಸೊ ಯೂಸ್ ಬೈ ಪ್ಲಾಂಟ್ಸ್ ಟು ಗೆಟ್ ರಿಡ್ ಆಫ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್. ಸೊ ಹೇಳಿದ್ನಲ್ಲ, ಸ್ಟೊಮ್ಯಾಟೊ ಆಗಿರ್ಬೋದು, ಟ್ರಾನ್ಸ್ಪಿರೇಷನ್ ಆಗಿರ್ಬೋದು, ಸೆಲ್ಲರು. ಸೊ ನೋಡಿದ್ವಿ ಈಗಾಗಲೇ. ಓಕೆ, ಯೂಸ್ ಬೈ ಪ್ಲಾಂಟ್ಸ್ ಟು ಗೆಟ್ ರಿಡ್ ಆಫ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್, ಮತ್ತು ಅದೇ ರಿಪೀಟ್ ಆಯಿತಾ? ಸೊ ವಾಟ್ ಈಸ್ ಅನೈರೋಬಿಕ್ ರೆಸ್ಪಿರೇಷನ್? ಸೊ ಅನೈರೋಬಿಕ್ ರೆಸ್ಪಿರೇಷನ್ ಅಂದರೆ ಏನು? ಆಬ್ಸೆನ್ಸ್ ಆಫ್ ಏರ್. ಸೊ ವಾಟ್ ಪ್ರಾಡಕ್ಟ್ಸ್ ಏನೇನು? ಆಲ್ಕೋಹಾಲ್, ಕಾರ್ಬನ್ ಡೈಆಕ್ಸೈಡ್, ಎನರ್ಜಿ ನೋಡಿದ್ವಿ. ಸೊ ಡಬಲ್ ಸರ್ಕ್ಯುಲೇಷನ್ ಅಂದರೆ ಏನು? ಪ್ಯೂರ್ ಆಕ್ಸಿಜನ್ ಟು ದ ಸೆಲ್ ಆಫ್ ದ ಬಾಡಿ ಟ್ವೈಸ್. ಇದು ಇಂಪಾರ್ಟೆಂಟ್. ಸೊ ಹಾರ್ಟಿಗೆ ಎಷ್ಟು ಸಲ ಹೋಗುತ್ತೆ? 2 ಸಲ. ಸೊ ಏನಕ್ಕೆ ಬೇಕು? ಜಾಸ್ತಿ ಎನರ್ಜಿ ಬೇಕು, ಅದಕ್ಕೆ. ಎಲ್ಲದರಲ್ಲೂ ಡಬಲ್ ಸರ್ಕ್ಯುಲೇಷನ್ ಆಗುತ್ತಾ? ಇಲ್ಲ. ಸೊ 4 ಚೇಂಬರ್ಡ್ ಹಾರ್ಟ್ ಇರೋದ್ರಲ್ಲಿ ಡಬಲ್ ಸರ್ಕ್ಯುಲೇಷನ್ ಆಗೇ ಆಗುತ್ತೆ. 3 ಚೇಂಬರ್ಡ್, 2 ಚೇಂಬರ್ಡ್ ಇಲ್ಲ. ಏನಕ್ಕೆ? ಕಾನ್ಸ್ಟೆಂಟ್ ಟೆಂಪರೇಚರ್ ಮೇಂಟೈನ್ ಮಾಡೋದಕ್ಕೆ ಬಾಡೀಲಿ. ಓಕೆ, ಫೋಟೋಸಿಂಥಸಿಸ್ ನೋಡಿದ್ದೀವಾಗಲೇ. ನೆಕ್ಸ್ಟು ಎನ್ಸೈಮ್ಸ್. ಸೊ ಫಾಲೋಯಿಂಗ್ ಎನ್ಸೈಮ್ಸ್, ಸೊ ಏನೇನು ಅದರದ್ದು ಫಂಕ್ಷನ್ಸು ನೋಡ್ಕೊಳ್ರಿ. ಟ್ರಿಪ್ಸಿನ್, ಅಮೆಲೈಸ್, ಲೇಪೇಸ್. ಸೊ ಪ್ರತಿಯೊಂದ್ರದ್ದು ಗೊತ್ತಿರಬೇಕು. ಸೊ ಟ್ರಿಪ್ಸಿನ್ ಏನು ಮಾಡುತ್ತೆ? ಪ್ರೋಟೀನ ಡೈಜೆಸ್ಟ್ ಮಾಡೋದಕ್ಕೆ. ಅಮೆಲೈಸ್ ಏನು ಮಾಡುತ್ತೆ? ಸ್ಟಾರ್ಚ್, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ನ ಬ್ರೇಕ್ ಡೌನ್ ಮಾಡೋದಕ್ಕೆ. ಸಿಂಪಲ್ ಶುಗರ್. ಸೊ ಲೈಪೇಸ್ ಏನು ಮಾಡುತ್ತೆ? ಎಮಲ್ಸಿಫೈಡ್ ಫ್ಯಾಟ್. ಸೊ ಕ್ಲೀನಾಗಿ ವರ್ಡ್ಸು ಇರಬೇಕು, ಕೀವರ್ಡ್ಸ್. ಸ್ಟಾರ್ಚ್ನ ಬ್ರೇಕ್ ಡೌನ್ ಮಾಡೋದಕ್ಕೆ. ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಟು ಸಿಂಪಲ್ ಶುಗರ್, ಸ್ಟಾರ್ಚ್ ಟು ಸಿಂಪಲ್ ಶುಗರ್. ನೆಕ್ಸ್ಟು ಲೈಪೇಸ್ ಏನು ಮಾಡುತ್ತೆ? ಎಮಲ್ಸಿಫೈಡ್ ಫ್ಯಾಟ್ನ ಬ್ರೇಕ್ ಡೌನ್ ಮಾಡೋದಕ್ಕೆ. ಎಮಲ್ಸಿಫೈಡ್ ಫ್ಯಾಟ್.
ಸೊ ಟ್ರಿಪ್ಸಿನ್ ಏನು ಮಾಡುತ್ತೆ, ಪ್ರೋಟೀನ್ಸ್ ಪ್ರೆಸೆಂಟ್ ಇನ್ ದ ಫುಡ್. ಓಕೆ, ಸೊ ಟ್ರಿಪ್ಸಿನ್ ಆಹಾರದಲ್ಲಿ ಪ್ರೋಟೀನು. ನೆಕ್ಸ್ಟ್ ಅಮೈಲೇಸ್ ಏನು ಮಾಡುತ್ತೆ, ಸೊ ಹಿಸ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ. ಸೊ ಲೈಪೇಸ್ ಏನು ಮಾಡುತ್ತದೆ, ಎಮಲ್ಸೀಕರಣಗೊಂಡ ಕೊಬ್ಬುಗಳನ್ನು, ಸೊ ಕೊಬ್ಬನ್ನು ಬ್ರೇಕ್ ಡೌನ್. ಓಕೆ, ಹಿಮೋಗ್ಲೋಬಿನ್ ಪಿಗ್ಮೆಂಟ್ಸ್. ಸೊ ಹಿಮೋಗ್ಲೋಬಿನ್ ಯಾಕೆ ಬೇಕು, ಸೊ ಯಾಕೆ ಬೇಕು ಅಂದರೆ ರೆಡ್ ಕಲರ್ ಕೊಡೋದಕ್ಕೆ. ಸೊ ಯಾಕಂದರೆ ಇಟ್ ಹ್ಯಾಸ್ ಹೈ ಅಫಿನಿಟಿ ಫಾರ್ ಆಕ್ಸಿಜನ್. ಆಕ್ಸಿಜನ್ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ ಅದಕ್ಕೆ ಹಿಮೋಗ್ಲೋಬಿನ್ಗೆ. ಸೊ ಅದಕ್ಕೆ ಹಿಮೋಗ್ಲೋಬಿನ್ನ ಆಕ್ಸಿಜನ್ ಏನು ಮಾಡುತ್ತೆ, ಹಿಮೋಗ್ಲೋಬಿನ್ ಅಂದರೆ ಹಿಮೋಗ್ಲೋಬಿನ್ನು ಆಕ್ಸಿಜನ್ ಮೇಲೆ ಹೋಗಿ ಕೂತ್ಕೊಳುತ್ತೆ. ಸೊ ಹಿಮೋಗ್ಲೋಬಿನ್ ಎಲ್ಲ ಪಾರ್ಟ್ಸ್ಗೂ ತೊಗೊಂಡೋಗುತ್ತೆ. ಓಕೆ, ಸೊ ದಿಸ್ ಸಪ್ಲೈ ಡಿಸಾಲ್ವ್ಡ್ ಆಕ್ಸಿಜನ್ ಟು ಆಲ್ ದ ಸೆಲ್ಸ್ ಆಫ್ ದ ಬಾಡಿ ಹೇಳೋದಲ್ಲ. ಸೊ ಗೆಟ್ ಫೌಂಡ್ ಇನ್ ದ ಪ್ಲ್ಯಾಂಟ್ಸ್. ಏನಾದರೂ ರಿಪೀಟ್ ಆಗ್ತಿದೆಯಾ? ಓಕೆ, ಸೊ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಏನಕ್ಕೆ ಹೇಳಿದೆ, ಸೊ ಚೆಕ್ ಮಾಡ್ಕೊಳ್ರಿ. ಫೈನ್. ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ ಮುಗೀತು. ನೆಕ್ಸ್ಟು ಇದೆ, ಅಷ್ಟು ಇದೆ. ನಿಮಗೆ ಯಾವ ಚಾಪ್ಟರ್ ಬೇಕು ಅದನ್ನು ಕಮೆಂಟ್ ಮಾಡಿರಿ. ಸೊ ಬೇಸ್ಡ್ ಆನ್ ದ ಕಮೆಂಟ್ಸ್ ಇಮ್ಮಿಡಿಯೇಟಾಗಿ ಆ ಚಾಪ್ಟರ್ ನಿಮಗೆ ಬರುತ್ತೆ. ಓಕೆ, ಸೊ ಬೇಸ್ಡ್ ಆನ್ ದ ಕಮೆಂಟ್ಸ್. ಸೊ ಫಸ್ಟ್ ಪ್ರಯಾರಿಟಿ ಯಾವುದು ಅದು. ಓಕೆನಾ? ಸೊ ನೋಡೋಣ ಯಾವುದು ಫಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಬೇಕು, ಕಮೆಂಟ್ ಮಾಡಿರಿ ನಿಮಗೆ. ಫೈನ್, ಟೇಕ್ ಕೇರ್. ಸೊ ನೋಡೋಣ, ಸೊ ಇನ್ನೂ ಕ್ವಶನ್ಸ್ ಇದೆ, ನೋಡೋಣ, ಎಲ್ಲ ಇದೆ. ಫೈನ್, ಇನ್ನು 30 ಅಷ್ಟೇ ಆಗಿರೋದು, ಇನ್ನೂ ಸಾಕಷ್ಟಿದೆ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.